ಮೂಡಾ ಎಕ್ಸ್ಕ್ಲೂಸಿವ್ ಫೈನಲಿ ಕೇಸ್ ನಂಬರ್ 2 ಗೋಲ್ಮಾಲ್ ನಂಬರ್ 2 ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಮೈಸೂರು ಮೂಡಾದಲ್ಲಿ ಬಗೆದಷ್ಟು ಗೋಲ್ಮಾಲ್ಗಳಾಗಿದೆ. ಯಾರದ್ದೋ ಹೆಸರು ಯಾರ್ಯಾರಿಗೋ ಸೈಟ್ ಹಂಚಿಕೆ ಆಗಿದೆ. ಯಾಕೆ ಏನು ಅನ್ನೋದನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅಂತಹ ಪರಿಸ್ಥಿತಿ ಈಗ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಮರಿಗೌಡ ಏನಿದ್ದಾರೆ ಅವರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಮರಿಗೌಡ ತಂಗಿಯ ಗಂಡ ಶಿವಣ್ಣನಿಗೂ ಕೂಡ ನಿವೇಶನ ಹಂಚಿಕೆ ಆಗಿದೆ. ಭಾರಿ ಮೌಲ್ಯದ ನಿವೇಶನ, ಅದು ಕೂಡ ಉಡುಗೊರೆ ರೂಪದಲ್ಲಿ ಸಂದಾಯ ಆಯ್ತಾ. ಸೆಟ್ಲ್ಮೆಂಟ್ ಡೀಡ್ ಹೆಸರಿನಲ್ಲಿ ಶಿವಣ್ಣಗೆ ಭಾರಿ ಮೌಲ್ಯದ ನಿವೇಶನ ನೋಂದಣಿಯಾಗಿದೆ. ಮೈಸೂರಿನ ಬೀರಿಗೌಡನ ಹುಂಡಿ ನಿವಾಸಿ ಎಸ್ ಶಿವಣ್ಣ, ಉದ್ಯಮಿ ಎನ್ ಮಂಜುನಾಥ್ ಎನ್ನುವವರಿಂದ ನಿವೇಶನ ಸಂದಾಯ ಆಗಿರೋದು. ವಿಜಯನಗರ 4ನೇ ಹಂತದಲ್ಲಿ 12-18 ಚದರ ಮೀಟರ್ ನಿವೇಶನ, ಅದು ಕೂಡ ಇದೇ ವರ್ಷ ಮೇ ತಿಂಗಳಿನಲ್ಲಿ, ಅಂದ್ರೆ 3 ತಿಂಗಳ ಹಿಂದೆ ಸರ್ಕಾರಕ್ಕೆ 5,03,000 ರೂಪಾಯಿ ಶುಲ್ಕ ಪಾವತಿ ಮಾಡಿ ನಿವೇಶನ ಹಸ್ತಾಂತರ ಆಗಿದೆ. ಇನ್ನೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ನಾವು ನೋಡಿದ್ವಿ HC ಮಹದೇವಪ್ಪ ಅವರ ಅಣ್ಣನ ಮಗ ನವೀನ್ ಬೋಸ್ಗೆ ಮಂಜುನಾಥ್ ಏನೋ ನಿವೇಶನವನ್ನ ಕೊಟ್ಟಿದ್ರು, ಅದೇ ಮಂಜುನಾಥ್ ಅವರಿಂದ ಶಿವಣ್ಣಗೂ ಕೂಡ ನಿವೇಶನ ಹಸ್ತಾಂತರ ಆಗಿದೆ. ಇಲ್ಲಿ ಯಾವ ರೀತಿ ಗೋಲ್ಮಾಲ್ ಆಗಿದೆ, ಏನ್ ಆರೋಪ ಕೇಳಿ ಬರ್ತಾ ಇರುವಂತದ್ದು? ಇದರಲ್ಲಿ ಬಹಳ ಮುಖ್ಯವಾದ ವಿಪರ್ಯಾಸ ಏನಂತ ಹೇಳಿದ್ರೆ, ಈ ಒಂದು ಸೈಟ್ ನ ವಿಚಾರದಲ್ಲಿ ಈಗ ಶಿವಣ್ಣ ಏನಿದ್ದಾರೆ ಹಾಲಿ ಮೂಡ ಅಧ್ಯಕ್ಷರಿರ್ತಕ್ಕಂತಹ ಮರಿಗೌಡರಿಗೆ ಶೆಡ್ಕ ಆಗುವಂಥದ್ದು, ಅಂದ್ರೆ ತೀರಾ ಹತ್ತಿರದ ಸಂಬಂಧಿ ಆಗುವಂಥದ್ದು. ಅಂತವ್ರಿಗೆ ಈ ವರ್ಷದಲ್ಲಿ ಈಗ 3 ತಿಂಗಳ ಹಿಂದೆ ಕೊನೆಯಲ್ಲಿ, ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬರುವಂತಹ ಕೊನೆಯ ಗಳಿಗೆಗಳೇನಿತ್ತು ಆ ಗಳಿಗೆಯಲ್ಲಿ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ನಾನೀಗ ಆ ಒಂದು ಉದ್ಯಮಿ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ಉದ್ಯಮಿ ಮೈಸೂರಿನಲ್ಲಿ ಲೇಔಟ್ ಗಳನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಒಂದು ಕಾರ್ತಿಕ್ ಬಡಾವಣೆಯನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ರಾಜು ಕಾಲುವೆ ಆಸುಪಾಸಿನಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಸೇರಿಸಿಕೊಂಡು ಅವರು ಲೇಔಟ್ ಅನ್ನ ನಿರ್ಮಾಣ ಮಾಡ್ತಿರ್ತಾರೆ. ಲೇಔಟ್ ನಲ್ಲಿ ಉಳ್ಕೊಳ್ಳುವಂತಹ ಹೀಲ್ಡ್ ಭೂಮಿ ಏನಿತ್ತು ಆ ಭೂಮಿ ಕಡಿಮೆ ಬಂತು ಅನ್ನೋ ಕಾರಣಕ್ಕಾಗಿ ಮೂಡಾದವರು ಅವ್ರಿಗೆ ಬದಲಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಅನ್ನೋದು. ಅಂದ್ರೆ ಈ ರೀತಿಯಾಗಿ ಭೂಮಿಯನ್ನ ಬದಲಿಯಾಗಿ ಕೊಡುವಂತದ್ದೇ ಅಕ್ರಮ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವ್ರ ಲೇಔಟ್ ಅಲ್ಲಿ ಎಷ್ಟು ಭೂಮಿ ಸಿಗುತ್ತೆ ಅಷ್ಟಕ್ಕೆ ಅವ್ರ ಸೈಟ್ ಗಳನ್ನ ಮಾಡಬೇಕಿತ್ತು. ಕಡಿಮೆ ಭೂಮಿ ಸಿಕ್ತು ಅನ್ನೋ ಕಾರಣಕ್ಕಾಗಿ ಅವ್ರಿಗೀಗ ಬದಲಿ ಸೈಟ್ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ಅದೇ ಅಕ್ರಮ ಆಗಿದೆ. ಅಂದ್ರೆ ಇಲ್ಲಿ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ಬಳಸಿ ಆ ಉದ್ಯಮಕ್ಕೆ ಸೈಟ್ ಕೊಡ್ತಿದ್ದಾರೆ ಅನ್ನೋದು ಒಂದು ಮೂಲದ ಆರೋಪ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಕೂಡ ಒಬ್ಬನೇ ಉದ್ಯಮಿ ರಾಜಕಾರಣದ ಬೇರೆ ಬೇರೆ ಮನೆ ಕುಟುಂಬಗಳಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಈ ರೀತಿಯಾಗಿ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಸದ್ಯಕ್ಕೆ ಇವತ್ತಿಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗಾಗಿ. ಈ ಎರಡೂ ಪ್ರಕರಣದಲ್ಲಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.